ಅಂಗಾಂಗ ದಾನಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿರ್ಧಾರ ಮಾಡಿದ್ದಾರೆ. ಉಡುಪಿಯಲ್ಲಿ ಇದ್ರ ಬಗ್ಗೆ ಅವರು ಘೋಷಣೆ ಮಾಡಿದ್ರು. ಹೆಚ್ಚಿನ ಜನ ಈ ಅಂಗಾಂಗ ದಾನಕ್ಕೆ ಮುಂದೆ ಬರಬೇಕು ಅಂತ ಕರೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಈ ತರ ಮಾಡೋದ್ರಿಂದ ಸಾವಿರಾರು ಜೀವ ಉಳಿಸಬಹುದು. ನಾನು ಕೂಡ ಅಂಗಾಂಗ ದಾನಕ್ಕೆ ಸಹಿ ಹಾಕ್ತಿದ್ದೀನಿ. ಇತರರು ಕೂಡ ಅಂಗಾಂಗ ದಾನವನ್ನು ಮಾಡಬೇಕು ಅನ್ನೋ ಕರೆ ಕೊಟ್ಟರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಇವತ್ತು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ. ಹಾಗಾಗಿ ಮುಖ್ಯಮಂತ್ರಿಗಳ ಘೋಷಣೆ ಇದಾಗಿತ್ತು. ನಿಮ್ಮಿಂದ ಇನ್ನೊಂದು ಜೀವ ಉಳಿಸೋದಕ್ಕೆ ಸಾಧ್ಯ ಇದ್ರೆ ಯಾಕೆ ಮಾಡಬಾರ್ದು? ಕಿಡ್ನಿ, ಹಾರ್ಟು, ಲಿವರು ಇನ್ನೊಬ್ಬರ ಉಪಯೋಗಕ್ಕೆ ಬರಲಿ ಅಂದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಆರ್ಗನ್ ಡೊನೇಷನ್ ಡೇ. ಇತ್ತೀಚೆಗೆ ಆರ್ಗನ್ ಡೊನೇಷನ್ ಮಾಡುವಂಥದ್ದು ಮತ್ತು ಅದನ್ನು ಕಸಿ ಮಾಡುವಂಥದ್ದು ತಂತ್ರಜ್ಞಾನ ಬಂದಿದೆ. ಇದರಿಂದ ಭಾಳಷ್ಟು ಜೀವಗಳನ್ನು ಉಳಿಸ್ಬೋದು. ಅದು ಹೃದಯದ್ದಿರ್ಬೋದು, ಲಿವರ್ದಿರ್ಬೋದು, ಎಲ್ಲ ಬೇರೆ ಬೇರೆ ಅಂಗಾಂಗ, ಕಿಡ್ನಿ ಇರ್ಬೋದು. ಅದು ಯಶಸ್ವಿಯಾಗಿ ಕಸಿ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಹೆಚ್ಚಿನ ಜನ ಆರ್ಗನ್ ಡೊನೇಷನ್ಗೆ ಮುಂದೆ ಬಂದರೆ ಸಾವಿರಾರು ಜೀವಗಳನ್ನು ಉಳಿಸೋಕ್ಕೆ ಸಾಧ್ಯ ಇದೆ. ನಾನು ನನ್ನ ಸಮೇತವಾಗಿ ಕರೆ ಕೊಡ್ತಾ ಇದ್ದೇನೆ. ನಾನು ಕೂಡ ಆರ್ಗನ್ ಡೊನೇಷನ್ಗೆ ಸಹಿ ಹಾಕ್ತೇನೆ. ಎಲ್ಲರಿಗೂ ಕರೆ ಕೊಡ್ತೀನಿ. ಈ ಒಂದು ಡೊನೇಷನ್ ಮಾಡೋ ಮುಖಾಂತರ ಜೀವ ಉಳಿಸ್ಬೋದು. ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥದ್ದು, ಅಗ್ನಿಯಲ್ಲಿ ಹೋಗುವಂಥದ್ದನ್ನು ಇನ್ನೊಂದು ಜೀವ ಉಳಿಸೋದಕ್ಕೆ ಸಾಧ್ಯ ಇದ್ದರೆ ಅದನ್ನು ಯಾಕೆ ಮಾಡಬಾರ್ದು? ನಾವು ಸಂಕಲ್ಪ ಮಾಡೋಣ. ನಾವೆಲ್ಲರೂ ಕೂಡ ನಮ್ಮ ಅಂಗಾಂಗಗಳ ದಾನವನ್ನು ಮಾಡೋದಕ್ಕೆ ಮುಂದೆ ಬರಬೇಕು. ಸದೃಢವಾದರೂ ಕೂಡ ಮುಂದೆ ಬರಬೇಕು. ಆರ್ಗನ್